ನಾನು ಅವ್ರ ಮನೇಲಿ ಕೂತ್ಕೊಂಡು ಮಾತಾಡ್ಕೊಂಡು ಚೆನ್ನಾಗಿ ಬರ್ತಾಯಿದ್ದೆ. ಏನು ಒಳ್ಳೆ ಬ್ಯಾಕ್ಗ್ರೌಂಡ್ ಇದೆ, ಒಳ್ಳೆ ಚೀಟಿ ವ್ಯವಹಾರ ನಡೆಸ್ತಾರೆ ಬಿಡಪ್ಪ ಅಂತ ಆ ಧೈರ್ಯದಿಂದ ನಾನು ಗುರ್ತಿರೋವ್ರ ಕಡೆಯಿಂದ ಆಗ್ತಿದ್ದೀನಿ. ಈ ಕಡೆ ಭೂಷಣನೇ ಅವ್ರನ್ನ ಇವರೆಲ್ಲ ನಮ್ಗೆ ತುಂಬ ಪರಿಚಯನೇ. ಎಲ್ಲ ನಮ್ಮ ಕಡೆ ಒಬ್ಬರಿಗೆ ಒಬ್ಬರು ಲಿಂಕ್ ಆಗ್ಬಿಟ್ಟು ಹಂಗಾಗ್ಬಿಟ್ಟು ಏನೋ ನಮ್ಮ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅನ್ನೋ ಥರ ಮಾತಾಡ್ತಾ ಇದ್ರಲ್ಲ. ಗೌರ್ಮೆಂಟ್ ಲೈಸೆನ್ಸ್ ಇದೆ, ಏನು ತೊಂದರೆ ಇಲ್ಲ, ಹಿಂಗೆ ಅಂತ ನಮ್ಗೆ ತುಂಬ ಹೆಸರೇ ಸುಧಾ ಚೀಟಿ ಅಂತ ಪಾಪ್ಯುಲರ್ ಅಷ್ಟೇ. ಅದು ಗೌರ್ಮೆಂಟ್ ಲೈಸೆನ್ಸ್ ಚೀಟಿ ಯಾವುದೋ ಒಂದೇ ಒಂದು ಸಾರಿ ನಾನು ನೋಡಿದ್ದೀನಿ, ಅದನ್ನ ನೆನಪೇ ಇಲ್ಲ ಇವಾಗ. ತುಂಬಾ ಅಂತೂ 20-25 ವರ್ಷದಿಂದ ನಡೆಸ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ಚೀಟಿ ಹಾಕಿದ್ದು ಕೂಡ. ಸೊ ಸುಧಾ ಚೀಟಿ ಅಂತಾನೆ ಪಾಪ್ಯುಲರ್. ಅವ್ರ ನೇಮ್ ಆಗ್ತಾ ಇದ್ದೀನಿ ಸರ್. ನಾವು ಒಂದು 10 ವರ್ಷದಿಂದ ಹಾಕಿದ್ದೀನಿ ಸರ್. ಒಂದು ನಂಬಿಕೆಯಿಂದ ನಾವು ಆ ವ್ಯವಹಾರ ಮಾಡಿದ್ವಿ. ಆದ್ದರಿಂದ ಈಗ ನನಗೆ ಹೋದ ತಿಂಗಳಿಂದ ನಮಗೆ ಮ್ಯಾಟ್ರ್ ಗೊತ್ತಾಗಿ ತುಂಬ ಫೀಲ್ ಆಗಿದೆ ಸರ್. ಈಗ ಪೊಲೀಸ್ನವ್ರು ಬಂದರೆ ನಮ್ಗೆ ಯಾವುದೋ ವಿಶ್ವಾಸ ಕೊಡ್ತಾ ಇಲ್ಲ. ಇವ್ರ ಮೇಲೆ ನಂಬಿಕೆ ಕಳ್ಕೊಬಿಟ್ಟಿದ್ದೀವಿ ನಾವು. ಆದ್ದರಿಂದ ನಮ್ಗೆ ಬೇಜಾರಾಗ್ಬಿಟ್ಟಿದೆ ಸರ್. ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋಕೆ ಹೋದ್ರೆ ಹೋಗಿ ನೀವು ಫಸ್ಟ್ ಸ್ಟೇಷನಿಂದ ಫಸ್ಟ್ ಹೋಗಿ ಆ ರೀತಿ ಹೇಳ್ಕೊ ಕಳಿಸ್ತಾರೆ. ಹೊತ್ತು ಜನ ಖಾಲಿ ಆಗಲಿ, ಪಬ್ಲಿಕ್ ಕಂಟ್ರೋಲ್ ಆದರೆ ಪಬ್ಲಿಕ್ ಫಸ್ಟ್ ಇಲ್ಲದೆ ಖಾಲಿ ಆಗ್ರಿ. ಸ್ಟೇಷನ್ ಜನ ಬೇಡ ನಮಗೆ. ಆ ರೀತಿ ಕಳಿಸ್ಕೊಡ್ತಾರೆ ಹೊತ್ತು ಆಕ್ಷನ್ ಅಂತೂ ತಗೋತಾ ಇಲ್ಲ. ಮಗನ್ನ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋರನ್ನ ಒಳಗೆ ಕುಂಡಿಸ್ಕೋತಾರೆ, ದುಡ್ಡು ಕಳ್ಕೊಂಡವ್ರನ್ನ ಬೀದಿಗೆ ನಿಲ್ಲಿಸ್ತಾರೆ. ಇದೆ ಅಂತ ಪೊಲೀಸ್ನವ್ರು ಇವರು ಜನಪರಣ ಇಲ್ಲ ದುಡ್ಡು ಮಾಡೋಕ್ಕೂ ಸಹ ಪೊಲೀಸ್ನವ್ರು ಇವರು. ಅದು ನನಗೆ ಬೇಕಾಗಿರೋದು. ಇದು ಗೊತ್ತಾಯ್ತಾ ಸರ್? ಇದು ಪಂಚಾಯತಿ ನಂಬರ್ ಅಂತ ಅವನದೇ ಕೈವಾಡ ಇರ್ಬೇಕು. ಇದು ಅಣ್ಣನ ತಮ್ಮನ ನನಗೆ ಗೊತ್ತಿಲ್ಲ. ಅದು ಅವನದೇ ಕೈವಾಡದ. ಅವ್ರು ಪಿತ್ತೂರಿಂದ ಪೊಲೀಸ್ನವರು ನಡ್ಕೋತಾವ್ರೆ. ಯಾರೋ ಪೊಲೀಸ್ನವರು ಅವ್ನು ಚೇಳಾಗೋಲ್ ಥರ ದುಡ್ಡು ತಿಂದ್ಬಿಟ್ಟು ಇವತ್ತು ನಮ್ಮನ್ನು ಬೀದಿ ನಿಲ್ಲಿಸವ್ರೆ ಅಷ್ಟೇ. ಹೇಳೋದು ಹೆಸರು ಗೊತ್ತಿಲ್ಲ ಸರ್ ನನಗೆ. ಪೊಲೀಸ್ನವ್ರು 3 ಸ್ಟಾರ್ ಅಂತ ಅವರಲ್ಲ, ಅವ್ರು ಹೇಳಿ ಕಳಿಸ್ಬೇಕು. ಅವನ್ನ 4 ಜನಕ್ಕೆ ಮುಂದೆ ನಿಲ್ಲಿಸ್ಬಿಟ್ಟು ಆಕ್ಷನ್ ತಗೋಬೇಕಾಯ್ತು. ಅವನು ಕೂಲ್ ಡ್ರಿಂಕ್ಸ್ ಕೊಡಿಸ್ಬಿಟ್ಟು ನಮ್ಮನ್ನು ಬೀದಿ ನಿಲ್ಲಿಸೋದು ಅಂತ ಪೊಲೀಸ್ನವ್ರು ರಿಸಲ್ಟ್ ಆಗ್ಬಿಟ್ಟು ಮನೆಗೆ ಹೋಗ್ಬೇಕಾಯ್ತು ಅಲ್ವರಾ? ನೀ ಅಂತ ಹೇಳ್ತಾರೆ ನಾಯಿ. ಇಷ್ಟು ಜನ ನಾವು ಕಂಪ್ಲೇಂಟ್ ಕೊಡಕ್ ಬಂದಿದ್ರೆ ನಮಗೆ ಪ್ರಯಾರಿಟಿ ಇಲ್ಲ. ಅವ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಒಬ್ಬರು ಕೊಡಕ್ ಬಂದ್ರೆ ಮಿಸ್ಸಿಂಗ್ ಕಂಪ್ಲೇಂಟ್ ಪ್ರಯಾರಿಟಿ, ಅವ್ರನ್ನ ಕರ್ಕೊಂಡಾಗ ಅವ್ರಿಗೆ ಪ್ರಯಾರಿಟಿ ಕೊಟ್ಟು ಕಂಪ್ಲೇಂಟ್ಸ್ ತಗೊಳಕ್ ರೆಡಿ ಇದೆ. ಇಲ್ಲಿ 500 ಜನ 400 ಜನ ನಿಂತಿರೋ ಪಬ್ಲಿಕ್ಗೆ ವೈಟೇಜೇ ಇಲ್ಲ. ಪವರ್ ಫಸ್ಟ್ ಆಫ್ ಆಲ್ ಅವನ್ನ ಫಸ್ಟ್ ಫ್ಲೋರ್ ಅಲ್ಲಿ ಕುಂಡಿಸ್ಕೊಂಡು ಟ್ರೀಟ್ಮೆಂಟ್ ಕೊಡಂತ ಪೊಲೀಸರು ಅಂತ ಚೇಳಾಗಳು. ಅದೇ ಬೇಕಾಗಿರೋದು. ತಾಕತ್ತಿಲ್ಲ ಅದು ಯೂನಿಫಾರ್ಮ್ ಬಿಚ್ಬಿಟ್ಟು ಮನೆಗೆ ಹೋಗ್ಲಿ ಅವರು. ಅಷ್ಟೇ ಬೇಕಾಗಿರೋದು. ಸಿಂಗಲ್ ಸ್ಟಾರ್, ಡಬಲ್ ಸ್ಟಾರ್, 3 ಸ್ಟಾರು 3 ಜನ ನಿಂತಿದ್ರು. ಬೋಳಿ ಮಕ್ಕಳು ಒಬ್ಬರಾಗ ಹೇಳ್ತೀನಿ, ಬೇಕಾದ್ರೆ ಅರೆಸ್ಟ್ ಮಾಡಲಿ. ನಾಕತ್ತಿಲ್ಲ ಅಂದ್ರೆ ಮನೆಗೆ ಹೋಗ್ಲಿ ಅವರು. ಅವ್ನು ಹೋಗ್ರಿ ಫಾರಂ ಕೊಟ್ಟಿದ್ದಾರೆ, ಮನೆಗೆ ಹೋಗ್ರಿ. ಇವ್ರು ಹೇಳಕ್ಕಾರೆ ಇವ್ರಿಗೆ ಯೂನಿಫಾರ್ಮ್ ಏನಕ್ಕೆ ಹಾಕೊಂಡಿದ್ದಾರೆ? ಯೂನಿಫಾರ್ಮ್ ಏನಕ್ಕೆ ಬೇಕು? ಬಿಚ್ಚಾಕ್ಬಿಟ್ಟು ಮನೆಗೆ ಹೋಗಿ ಪಾತ್ರ ತೊಳಿಲಿ. ತಾಕತ್ತಿಲ್ದಾರ ಅವರು. ಒಂದು ನಿಮಿಷ ನಾನು ಹೇಳ್ತೀನಿ. ನಾನು ಹೇಳೋದ್ರಲ್ಲಿ ಯಾರಿಗಾದ್ರೂ ತಪ್ಪಿದ್ರೆ ಹೋದ್ಮೇಲೆ ಬೈಬೇಡಿ, ಇಲ್ಲೇ ಬಂದ್ಬಿಡಿ. ಯಾಕೆ ನಾನು 4 ಮನೆ ಮುಸ್ರೆ ತಿಕ್ಕಳು. ಅವಳು ನಮ್ಮೂರೊಳೆ. ಒಂದು ನಂಬಿಕೆ ಮೇಲೆ 19 ವರ್ಷದಿಂದ ಚೀಟಿ ಕಟ್ತೆ. ಅವರೆಲ್ಲೇ ಇದ್ರು ಯಾತಾವೇ ಇದ್ರು ಸೇಫ್ ಆಗಿ ಬಂದು ಜನಕ್ಕೆ ಕಟ್ಟಿರುವಷ್ಟು ದುಡ್ಡಾದ್ರೂ ಕೊಡ್ಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.